ಈ ಹೃದಯ ಬಡಿತ ಅವಳಿಗಾಗಿ. ಎಷ್ಟೇ ದಿನ ಆದರೂ ನಿತ್ಯ ಸುಳ್ವೇ ಇಲ್ಲ. ಏನಾಯಿತು ಎತ್ತ ಅನ್ನೋದು ಗೊತ್ತಿಲ್ಲ. ಶರತ್ ಹುಡ್ಕೋದು ಬಿಡ್ತಿಲ್ಲ. ಅಜ್ಜಿ ಹೇಳಿದ್ರು, ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಡೋಣ ಅಷ್ಟೇ, ಅವರೇ ಹುಡುಕ್ತಾರೆ. ಶರತ್ ಬೇಜಾರಲ್ಲಿ, ಇಲ್ಲ ಅಜ್ಜಿ, ಇನ್ನೂ ಸ್ವಲ್ಪ ದಿನ ನಾವೇ ಹುಡ್ಕೋಣ, ಆಮೇಲೆ ಕಂಪ್ಲೇಂಟ್ ಕೊಟ್ಟರೆ ಆಯಿತು. ನಿತ್ಯ ಅವತ್ತು ಮಾರ್ಕೆಟಲ್ಲಿ ಕೆಲಸ ಮಾಡ್ತಿದ್ದೆ ಅಂತ ಹೇಳಿದ್ದು ನೆನಪಿಗೆ ಬರುತ್ತೆ. ಮಾರ್ಕೆಟಲ್ಲಿ ಯಾಕೆ ನೋಡಬಾರ್ದು ಅಂತ ಅಂದ್ಕೊಂಡ ಮಾರ್ಕೆಟ್ ಕಡೆ ಹೊರಟ. ಅವನು ಮಾರ್ಕೆಟಲ್ಲಿ ಹುಡುಕಿದ್ರೂ ಕೂಡ ಎಲ್ಲೂ ಸಿಗಲಿಲ್ಲ. ಶರತ್ ತುಂಬ ಮಂಕಾಗಿ ಫೋನ್ ನೋಡ್ತಾ ಕೂತಿದ್ದ. ಅಲ್ಲೆಲ್ಲೋ ಒಂದು ಕಡೆ ಜನ ಸೇರಿದ್ರು. ದಾಮು ನೀರು ತಂದು ಶರತ್ಗೆ ಕೊಟ್ಟು, ತಗೊಳ್ಳಿ ಸರ್, ನಮ್ಮ ನಿತ್ಯ ಸಿಗ್ತಾಳೆ, ತಗೊಳ್ಳಿ ಸರ್ ನೀರು ಕುಡೀರಿ ಅಂತ ಹೇಳ್ತಾನೆ. ಶರತ್ ನೀರಿನ ಬಾಟಲ್ ತೊಗೊಂಡು ಜನರಿದ್ದ ಕಡೆ ತಿರುಗ್ತಾನೆ. ದಾಮು, ಏನು ಅಷ್ಟು ಜನ ಅಲ್ಲಿದ್ದಾರೆ, ಏನು ನಡೀತಾ ಇದೆ ಅಲ್ಲಿ? ದಾಮು, ಇರಿ ಸರ್ ನಾನೇ ನೋಡ್ಕೊಂಡು ಬರ್ತೀನಿ ಅಂತ ಹೋದ. ಏನಲ್ಲಿ ಏನು ನಡೀತಾ ಇದೆ ಅಂತ ಒಬ್ಬ ವ್ಯಕ್ತಿನ ಕೇಳ್ದ. ಅವನು ಯಾವುದೋ ಒಂದು ಹುಡುಗಿ ಶವ ಪತ್ತೆ ಆಗಿದೆ, ಅದನ್ನು ಐಡೆಂಟಿಫೈ ಮಾಡೋರು ಯಾರೂ ಇಲ್ಲ. ದಾಮುಗೆ ಸಿಡಿಲು ಬಡ್ದಂತಾಯಿತು. ಏನು ಹೇಳ್ತಾ ಇದ್ದೀರಾ? ಆ ಹುಡುಗಿ ವಯಸ್ಸು ಅಂದಾಜು ಎಷ್ಟಿರಬಹುದು? ಆ ವ್ಯಕ್ತಿ ಸುಮಾರು ಒಂದು 21 ವರ್ಷ ಇರ್ಬೋದು ಅಂತ ಅಂದರು. ಅದನ್ನು ಕೇಳಿ ದಾಮುಗೆ ಅಂತೂ ಶಾಕ್ ಆಯಿತು. ಅಲ್ಲಿಂದ ಒಂದೇ ಸಮ ಓಡಿ ಬಂದು, ಬಾಸ್ ಬಾಸ್ ಅಲ್ಲಿ ಅದು ಅದು ಅಂತ ತೊದಲ್ದ. ಯಾಕೆ ದಾಮು, ಯಾಕೆ ಇಷ್ಟು ಟೆನ್ಷನಲ್ಲಿದೆಯಾ, ಏನಾಯಿತು ಅಂತ ಕೇಳ್ದ. ದಾಮು, ಅದು ಬಾಸ್, ಅಲ್ಲಿ ಯಾವುದೋ ಅನಾಥ ಶವ ಪತ್ತೆ ಆಗಿದೆಯಂತೆ, ಅದು ಐಡೆಂಟಿಫೈ ಮಾಡೋರು ಯಾರೂ ಇಲ್ವಂತೆ, ಅದು ಅದು ಸುಮಾರು 21 ವರ್ಷ ಇರ್ಬೋದು ಅಂತ ಹೇಳ್ತಿದ್ದಾರೆ ಅಂತ ಗಾಬ್ರಿಲ್ ಹೇಳಿಬಿಟ್ಟ. ಶರತ್ಗೆ ಸಿಡಿಲು ಬಡ್ದಂದಾಯಿತು. ಏನು ಏನು ಬಾಡಿನಾ ಅಂತ ತೊದಲ್ದ. ದಾಮು, ಹೌದು ಬಾಸ್, ಬನ್ನಿ ಹೋಗಿ ನೋಡೋಣ, ಅದು ನಮ್ಮ ಅಂತ ಹೇಳಿ ಅರ್ಧಕ್ಕೆ ಸ್ಟಾಪ್ ಮಾಡ್ದ. ಇಲ್ಲ ಇಲ್ಲ, ಅದು ನಮ್ಮ ನಿತ್ಯ ಆಗಿರೋದಕ್ಕೆ ಚಾನ್ಸೇ ಇಲ್ಲ ಅಂದು ಸುಮ್ಮನೆ ಆದ. ದಾಮು ಶರತ್ ಇಬ್ಬರು ಆ ಬಾಡಿ ಇರೋ ಅಲ್ಲಿಗೆ ಬಂದರು. ಶರತ್ ಹತ್ತಿರ ಬಂದ. ಕೈ ತುಂಬ ನಡುಗ್ತಿತ್ತು. ಆ ಡೆಡ್ ಬಾಡಿ ಮೇಲಿರೋ ಬಟ್ಟೆನ ತೆಗೆದು ನೋಡ್ದ. ಸತ್ಯ, ಅದು ನಮ್ಮ ನಿತ್ಯ ಆಗಿರಲಿಲ್ಲ. ಶರತ್ ನಿಟ್ಟುಸಿರು ಬಿಡ್ತಾ ಎದ್ದು ಹೋಗ್ತಾನೆ. ಮನಸ್ಸಲ್ಲಿ, ನನ್ನ ನಿತ್ಯ ಏನೂ ಆಗಲ್ಲ, ನನ್ನ ನಿತ್ಯ ಸಿಗ್ತಾಳಾ? ಎಲ್ಲಿ ಹೋದೆ ನಿತ್ಯ, ಒಂದ್ಸಲಿ ಸಿಕ್ಬಿಡು ಪ್ಲೀಸ್ ಅಂತ ಅವನಿಗವನೇ ಹೇಳಿಕೊಂಡು ಅಲ್ಲಿಂದ ಹೋದ. ಈ ಕಡೆ ಪ್ರಶಾಂತ್, ಶ್ರುತಿ, ರಾಹುಲ್ ಒಬ್ಬೊಬ್ಬರು ಒಂದೊಂದು ಮೂಲೆ ಹುಡುಕಿದ್ರೂ ನಿತ್ಯ ಎಲ್ಲೂ ಸಿಗಲಿಲ್ಲ. ಶರತ್ ಬೇಸರದಲ್ಲಿ ಮನೆಗೆ ಬಂದ. ರಾಧಕ್ಕ ಬಂದು, ಶರತ್ ಏನಾಯಿತು, ಏನಾದರೂ ಗೊತ್ತಾಯ್ತಾ ಅಂತ ಕೇಳಿದರು. ಶರತ್ ಬೇಸರದಲ್ಲಿ, ಇಲ್ಲ ಅಕ್ಕ, ಅವಳಿಗೆ ಎಲ್ಲೂ ಸಿಗಲಿಲ್ಲ ಅಂಥೇಳಿ ಸೋಫಾ ಮೇಲೆ ಕೂತ್ಕೊಂಡ. ಲಾವಣ್ಯ ಅಲ್ಲಿಗೆ ಬಂದಳು. ಅವನ ಪಕ್ಕ ಕೂತ್ಕೊಂಡು, ಇನ್ನೂ ಎಷ್ಟು ಅಂತ ಹುಡುಕ್ತೀಯ ಶರತ್, ಅವಳ ದಾರಿನ ಅವಳು ನೋಡ್ಕೊಂಡಿರ್ತಾಳೆ, ಇಲ್ಲ ಅಂದರೆ ಇನ್ನೊಂದು ಹತ್ರ ಕಳ್ತನ ಮಾಡ್ತಾಳೆ ಬಿಡು ಅಂದ್ಲು. ಶರತ್ ಕೋಪದಲ್ಲಿ ಲಾವಣ್ಯ ಕೈ ಹಿಡ್ಕೊಂಡು ರೂಮಿಗೆ ಹೇಳ್ಕೊಂಡು ಹೋದ. ನೋಡು, ಪದೇ ಪದೇ ಹೇಳಿದ್ದನ್ನೇ ಹೇಳ್ತಾ ಇರಬೇಡ. ನನಗೆ ಈ ಮನೆಯವರು ನಿನ್ನ ಕೀಳಾಗಿ ನೋಡಬಾರ್ದು ಅಂತ ಸುಮ್ಮನೆ ಇದ್ದೀನಿ. ನೀನೇ ನೆಕ್ಲೆಸ್ನ ಕದ್ದು ನಿತ್ಯ ಅಂತ ಅವಳ ಮೇಲೆ ಆರೋಪ ಹೊರಿಸಿದ್ಯಾ ಅಂತ ಗೊತ್ತು. ಮತ್ತೆ ಮತ್ತೆ ಹೇಳಿಸ್ಕೋಬೇಡ, ಸುಮ್ಮನೆ ಇದ್ದರೆ ಸರಿ. ಲಾವಣ್ಯ, ನೆಕ್ಲೆಸ್ನ ಅವಳೇ ಕದ್ದಿದ್ದು, ಮನೆಯವರೆಲ್ಲ ನೋಡಿದ್ದಾರೆ, ಬೇಕಿದ್ರೆ ಕೇಳು ಅಂದ್ಲು. ಲಾವಣ್ಯ ತಪ್ಪು ಒಪ್ಕೊಳ್ದೇ ಇರೋದು ಶರತ್ಗೆ ಇನ್ನೂ ಕೋಪ ಬರುತ್ತೆ. ಅವಳು ತೊಳೆದು ಗಟ್ಟಿಯಾಗಿ ಹಿಡ್ಕೊಂಡು, ಬೇಡ ಲಾವಣ್ಯ, ಸುಳ್ಳು ಹೇಳಬೇಡ, ನಾನು CCTV ಕ್ಯಾಮ್ರಾ ನೋಡಿದ್ದೀನಿ, ಬೇಕಂದರೆ ನಿನಗೂ ತೋರಿಸ್ಲಾ ಅಂದ. ಲಾವಣ್ಯ ಆ ಮಾತು ಕೇಳಿ ತಬ್ಬಿಬ್ಬಾಗಿ ಸುಮ್ಮನೆ ನಿಂತ್ಕೊಂಡ್ಳು. ಶರತ್ ನಿತ್ಯ ಬಗ್ಗೆ ಯೋಚಿಸ್ತಾನೇ ಇದ್ದ. ಅವನಿಗೆ ಅವಳು ಅವಾಗವಾಗ ದೇವಸ್ಥಾನಕ್ಕೆ ಹೋಗೋದು, ಪೋಸ್ಟ್ ಆಫೀಸ್ ಹತ್ರ ಹೋಗೋದು ನೆನಪಿಗೆ ಬರುತ್ತೆ. ತಕ್ಷಣ ನೋಡ್ಕೊಂಡು ಬರೋಣ ಅಂತ ಹೇಳಿ ಲಾವಣ್ಯನ ಬಿಟ್ಟು ಹೊರಟ. ಪೋಸ್ಟ್ ಆಫೀಸ್ನಲ್ಲಿ ಯಾವುದೇ ಸುಳಿವು ಸಿಕ್ಕಲಿಲ್ಲ. ಮತ್ತೆ ಸ್ವಲ್ಪ ಮುಖ ಹೊತ್ಕೊಂಡು ದೇವಸ್ಥಾನದ ಕಡೆಗೆ ಬಂದ. ದೇವಸ್ಥಾನದೊಳಗಡೆ ಹೋಗಿ ಸುತ್ತಲೂ ನೋಡ್ದ. ಇರಲಿಲ್ಲ. ಹರಳಿಕಟ್ಟೆ ಹತ್ರ ಹೋಗಿ ನೋಡ್ದ, ಅಲ್ಲೂ ಸಿಗಲಿಲ್ಲ. ಅಲ್ಲೇ ಒಂದು ಸ್ವಲ್ಪ ಮುಂದೆ ಹೋಗಿ, ನಿತ್ಯ ಯಾಕೆ ಈ ಥರ ಸತಾಯಿಸ್ತಿದ್ಯಾ, ಒಂದೇ ಒಂದು ಸರಿ ಸಿಕ್ಬಿಡು,
ಮತ್ತು ಯಾರೇ ನಿನಗೆ ಎಷ್ಟೇ ಕೇವಲವಾಗಿ ಮಾತಾಡಿದ್ರು ಯಾವತ್ತೂ ನಿನ್ನ ಬಿಟ್ಕೊಡೋ ಮಾತೇ ಇಲ್ಲ ಅಂತ ಹೇಳಿ ಕುಸಿದ್ಬಿಟ್ಟ. ನಿತ್ಯ ಎಲ್ಲಿರ್ಬೋದು ಅನ್ನೋ ಸುಳಿವು ಯಾರಿಗೂ ಸಿಗಲಿಲ್ಲ. ಪಾಪ ಶರತ್ ಈ ಕಡೆ ಕುಗ್ಗೋಗಿದ್ದಾನೆ. ಒಂದಿನ ಶರತ್ ಮತ್ತು ದಾಮು ನಿತ್ಯನ ಹುಡುಕ್ಬೇಕಾದ್ರೆ ಸುಸ್ತಾಗಿ ದಾಮು, ಸರ್ ನಿತ್ಯ ಸಿಗ್ತಾರೆ, ಬನ್ನಿ ಸರ್ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಅಂತ ಹೇಳಿ ಕಾಫಿ ಶಾಪ್ಗೆ ಕಾಫಿಗೆ ಅಂತ ಕರ್ಕೊಂಡು ಹೋದ. ಆದರೆ ಲಕ್ ನೋಡಿ, ನಿತ್ಯ ಆ ಕೆಫೆಯಲ್ಲಿನೇ ವೀಟರ್ ಆಗಿ ಕೆಲಸ ಮಾಡ್ತಾ ಇದ್ಲು. ನಿತ್ಯ ಪಕ್ಕದಲ್ಲಿದ್ದ ಇನ್ನೊಬ್ಳು, ನಿತ್ಯ ನಿನ್ನ ಟೇಬಲ್ಗೆ ಆರ್ಡರ್ ಬಂದಿದೆ, ಹೋಗು ತಗೋ ಹೋಗು ಅಂತ ಹೇಳಿದ್ಲು. ನಿತ್ಯ ಓಕೆ ಅಂತ ಹೇಳಿ ಹೋಗೋದಕ್ಕೆ ಮೆನು ಕಾರ್ಡ್ ತೊಗೊಂಡು ರೆಡಿ ಆದ್ಲು. ಅಲ್ಲಿ ಶರತ್ ಮತ್ತು ದಾಮು ಇದ್ದಿದ್ದು ನೋಡಿ ಶಾಕ್ ಆದ್ಲು. ಇಲ್ಲ, ನಾನಿವ್ರ ಮುಂದೆ ಹೋಗಬಾರ್ದು ಅಂತ ಹೇಳಿ ಅವಳ ಜೊತೆ ಇನ್ನೊಬ್ರು ಇದ್ದವಳಿಗೆ, ಹೇಯ್ ಪ್ಲೀಸ್ ಈ ಆರ್ಡರ್ನ ನೀನೇ ತೊಗೊಳ್ತೀಯಾ ಅಂತ ಕೇಳಿದ್ಲು. ಅದಕ್ಕೆ ಆ ಹುಡುಗಿ ಒಪ್ಕೊಳ್ದಿರಾ, ನಿನ್ನ ಟೇಬಲ್ ನೀನೇ ಆರ್ಡರ್ ತೊಗೊಳ್ಬೇಕು, ಅದಕ್ಕೆ ನಿನಗೆ ಸ್ಯಾಲ್ರಿ ಕೊಡೋದು, ಹೋಗೋಗು ಅಂತ ಹೇಳಿ ಹೋಗ್ತಾಳೆ. ನಿತ್ಯ ತಲೆಗೆ ಹ್ಯಾಟ್ ಹಾಕ್ಕೊಂಡು, ಮುಖಕ್ಕೆ ಮಾಸ್ಕ್ ಹಾಕ್ಕೊಂಡು, ಗ್ಲಾಸ್ ಹಾಕ್ಕೊಂಡು, ಏನೂ ಕಾಣಿಸ್ದಿರೋ ಹಾಗೆ ಮೆನು ಕಾರ್ಡ್ ತೊಗೊಂಡು ಅವ್ರ ಮುಂದೆ ಹೋದ್ಲು. ನಿತ್ಯ ಹತ್ತಿರ ಬರ್ತಾ ಇದ್ದಂತೆ ಅವನಿಗೆ ತಂಗಾಳಿ ಬೀಸೋ ಥರ ಆಯಿತು. ಹಾಗೆ ಅವನಿಗೆ ಎದೆ ಬಡಿತ ಜೋರಾಗ್ತಾ ಇತ್ತು. ಶರತ್ ಆ ಫೀಲ್ನ ಎದೆ ಮೇಲೆ ಕೈ ಇಟ್ಟು ಅನುಭವಿಸ್ತಾ ಇದ್ದ. ಮೆನು ಕಾರ್ಡ್ ತಂದು ಅವ್ರ ಟೇಬಲ್ ಮೇಲೆ ಇಟ್ಲು. ಆಗ ದಾಮು, ಬಾಸ್, ನಿತ್ಯ ಬ್ರೇವ್ ಗರ್ಲ್, ಎಲ್ಲಿ ಹೇಗೆ ಯಾರನ್ನು ಹೇಗೆ ನಿಭಾಯಿಸಬೇಕು ಅಂತ ಅವಳಿಗೆ ತುಂಬ ಚೆನ್ನಾಗಿ ಗೊತ್ತು, ಅವಳು ಹುಷಾರಾಗಿರ್ತಾಳೆ ಮತ್ತು ಅವಳು ಸಿಗ್ತಾಳೆ ಅಂತ ಹೇಳ್ತಿದ್ದ. ಶರತ್, ಎಲ್ಲೋ ದಾಮು, ನಾವು ಎಲ್ಲ ಕಡೆ ಹುಡುಕಿದ್ದಾಯಿತು, ಎಲ್ಲೋ ಅವಳು ಸುಳುವೇ ಇಲ್ಲ, ಎಲ್ಲೋ ಸಿಗ್ತಾಳೆ ಅಂತ ತನ್ನ ಉಪ್ಪಿನ ಮೇಲೆ ಕೈ ಇಟ್ಕೊಂಡು ಕೂತಿದ್ದ. ನಿತ್ಯ ಅವ್ರ ಮಾತುಗಳನ್ನ ಕೇಳಿಸ್ಕೊಂಡು ಹಾಗೇ ನಿಂತಿದ್ಲು. ದಾಮು, 2 ಕಾಫಿ ಕೊಡಮ್ಮ ಸಾಕು ಅಂದ. ನಿತ್ಯ ಕಾಫಿ ತೊಗೊಂಡು ಬಂದ್ಲು. ಅದನ್ನು ಇಡ್ತಾ ಶರತ್ನ ಕೈನ ಸ್ಪರ್ಶಿಸಿದ್ಲು. ಶರತ್ನ ಎದೆ ಬಡಿತ ಜಾಸ್ತಿ ಆಗುತ್ತೆ. ಶರತ್ ತಲೆ ಎತ್ತಿ ಅವಳನ್ನು ನೋಡಿ ಸುಮ್ಮನೆ ಆಗ್ತಾನೆ. ದಾಮು, ನನಗೆ ಯಾಕೋ ನಿತ್ಯ ಇಲ್ಲೇ ಎಲ್ಲೋ ಇದ್ದಾಳೆ ಅಂತ ಫೀಲ್ ಆಗ್ತಿದೆ ಅಂದ. ನಿತ್ಯ ಕಾಫಿ ಇಟ್ಟು, ಇಲ್ಲೇ ಎಲ್ಲೋ ಅಲ್ಲ ಸರ್, ನಿಮ್ಮ ಪಕ್ಕದಲ್ಲೇ ನಿಂತಿದ್ದೀನಿ, ಆದರೆ ಅದು ನಿಮಗೆ ಗೊತ್ತಾಗ್ತಾ ಇಲ್ಲ. ಐ ಆಮ್ ಸಾರಿ ಸರ್, ನಾನೇ ನಿತ್ಯ ಅಂತ ಗೊತ್ತಾದರೆ ನೀವು ಮತ್ತೆ ಮನೆಗೆ ಕರ್ಕೊಂಡು ಹೋಗ್ತೀರಾ, ಆದರೆ ನನಗೆ ಆ ಮನೆಗೆ ಬರೋದಕ್ಕೆ ಇಷ್ಟ ಇಲ್ಲ ಅಂತ ಅಂದ್ಕೊಂಡು ಮೆನು ಕಾರ್ಡ್ನ ತೊಗೊಂಡು ಹೋಗ್ತಾ ಇದ್ಲು. ಶರತ್ ಮತ್ತೆ ಹೆಲೋ ಮೇಡಮ್ ಅಂದ. ನಿತ್ಯ ಅದನ್ನು ಕೇಳಿ ಶಾಕ್ ಆದ್ಲು. ಶರತ್ ಮೊದಲು ಕಾಲೇಜ್ ಟೈಮಿಂಗ್ಸಲ್ಲಿ ಅವಳು ನಮ್ಮ ಮೇಡಮ್ ಅಂತಾನೆ ಕರಿತಾ ಇದ್ದ. ಅದನ್ನು ಅವಳು ನೆನಪಿಸ್ಕೊಂಡ್ಳು. ನಿತ್ಯ ಭಯದಲ್ಲಿ ಹಿಂದೆ ತಿರುಗಕ್ಕೆ ಅಷ್ಟರಲ್ಲಿ ಕೆಫೆ ಓನರ್ ಶರತ್ಗೆ ಕೇಳಿಸೋ ಹಾಗೆ, ನಿತ್ಯ ಇದನ್ನು ಒಳಗಡೆ ಇಡಮ್ಮ ಅಂದರು. ಶರತ್ ಶಾಕಲ್ಲಿ, ವಾಟ್, ನಿತ್ಯನಾ? ನಿತ್ಯ ಶರತನ್ನೇ ನೋಡ್ತಿದ್ಲು. ಶರತ್, ದಾಮು ಬಾ, ನಾನು ಹೇಳಿಲ್ವಾ ನಿತ್ಯ ಇಲ್ಲೇ ಎಲ್ಲೋ ಇದ್ದಾಳೆ, ಗೊತ್ತಾಗುತ್ತೆ ಅಂತ ಹೇಳಿ ಅಲ್ಲಿಂದ ಓಡ್ತಾನೆ. ನಿತ್ಯ, ನನಗೋಸ್ಕರ ಎಷ್ಟು ಒದ್ದಾಡ್ತಿದ್ದೀರ ಸರ್, ಆದರೆ ಐ ಆಮ್ ಸಾರಿ ಸರ್ ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ. ಶರತ್ ಓನರ್ ಹತ್ರ ಬಂದು, ಎಕ್ಸ್ಕ್ಯೂಸ್ ಮಿ ಸರ್, ನಾನು ಶರತ್ ಅಂತ, ಈಗ ತಾನೇ ನೀವು ನಿತ್ಯ ಅಂತ ಹೆಸರು ಕೂಗಿದ್ರಲ್ಲ, ಅವರು ನೋಡೋಕೆ ಇದೇ ಥರ ಇದ್ದಾರಾ ಅಂತ ಹೇಳಿ ಅವನ ಹತ್ರ ಇದ್ದ ಫೋಟೋ ತೋರಿಸ್ದ. ಆ ಓನರ್, ಹೌದು ಸರ್, ಈ ಹುಡುಗಿನೇ, ಯಾಕೆ ಏನಾಯಿತು? ಶರತ್, ಓ ಮೈ ಗಾಡ್ ಸರ್, ಪ್ಲೀಸ್ ಅವಳನ್ನ ಇಲ್ಲಿ ಕರಿತೀರಾ ಅಂದ. ಓನರ್ ಅನುಮಾನದಿಂದ, ನೀವ್ಯಾರು, ನೀವ್ಯಾಕೆ ಅವ್ರ ಫೋಟೋ ಇಟ್ಕೊಂಡು ಹುಡುಕ್ತಾ ಇದ್ದೀರಾ ಅಂದರು. ಶರತ್, ಸರ್ ಆ ಹುಡುಗಿ ನನ್ನ ಅಂತ ಅರ್ಥಕ್ಕೆ ನಿಲ್ಲಿಸಿ, ಐ ಮೀನ್ ಅವಳು ನನ್ನ ಸ್ಟೂಡೆಂಟ್ ಅಂದ. ಕರಿತೀರಾ ಪ್ಲೀಸ್? ಅಷ್ಟರಲ್ಲಿ ನಿತ್ಯ ಜೊತೆ ಕೆಲಸ ಮಾಡ್ತಿದ್ದ ಹುಡುಗಿ ಬಂದು, ಸರ್ ನಿತ್ಯ ಕೆಲಸ ಬಿಟ್ಟು ಹೋದ್ಲು ಅಂತ ಹೇಳಿದ್ಲು. ಯೂನಿಫಾರ್ಮ್ ಬಿಚ್ಚಿಟ್ಟು ಆ ಟೇಬಲ್ನ ಬಿಲ್ ಕ್ಲಿಯರ್ ಕೂಡ ಮಾಡದೆ ಹಾಗೆ ಹೋಗಿದ್ದಾಳೆ ಅಂದ್ಲು. ಯಾವ ಟೇಬಲ್ ಅಂದ. ಆ ಹುಡುಗಿ ಶರತ್ ಕೂತಿದ್ದ ಟೇಬಲ್ ತೋರಿಸಿ ಆ ಟೇಬಲ್ ಅಂದ್ಲು. ಅಂದರೆ ನನಗೆ ಕಾಫಿ ಸರ್ವ್ ಮಾಡಿದ್ದು ನಿತ್ಯನಾ? ಏ ಹೃದಯದ ಬಡಿತ, ನೀ ನಿತ್ಯ ಅಂತ ಹೇಳಿದ್ದು ನಿಜಾನಾ? ಛೇ, ನಾವು ನಿನ್ನ ನೋಡಬಾರ್ದು ಅಂತ ಹೇಳಿ ಮುಖನ ಕವರ್ ಮಾಡ್ಕೊಂಡಿದ್ದ ನಿತ್ಯ, ಯಾಕೆ ಈ ಥರ ನನಗೆ ಬೇಜಾರು ಮಾಡ್ತಿದ್ಯಾ? ನನ್ನಿಂದ ಯಾಕೆ ದೂರ ಹೋಗ್ತಿದ್ಯಾ?
ಯಾಕೆ ದೂರ ಹೋಗೋದಕ್ಕೆ ನೋಡ್ತಾ ಇದೀಯಾ ಅಂತ ತುಂಬ ಬೇಜಾರಿಂದ ಮನೆಗೆ ಬಂದ. ಮನೆಯವ್ರಿಗೆ ಆಗಿದ್ದನ್ನೆಲ್ಲ ಹೇಳ್ದ. ಇದು ಇವತ್ತಿನ ಎಪಿಸೋಡ್. ಸೊ ನೆಕ್ಸ್ಟ್ ಎಪಿಸೋಡ್ನ ತೊಗೊಂಡು ಆದಷ್ಟು ಬೇಗ ಬರ್ತೀನಿ. ಅಲ್ಲಿ ತನಕ ನೋಡ್ತಾ ಇರಿ ನಿಮ್ಮ ವ್ಲಾಗ್ಸ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಲವ್ ಯು ಆಲ್. ಬಾಯ್.